ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ತನಿಖೆಗೆ ಅನುಮತಿ ನೀಡಿದ್ದನ್ನು ಪ್ರಶ್ನಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಲ್ಲಿಸಿರುವ ರಿಟ್ ಅರ್ಜಿಯ ವಿಚಾರಣೆ ಕರ್ನಾಟಕ ಹೈಕೋರ್ಟ್ನಲ್ಲಿ ನಡೆಯುತ್ತಿರುವ ಹೊತ್ತಿನಲ್ಲಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯನವರನ್ನು ಕೆಳಗಿಳಿಸಿ ಹೊಸಬರನ್ನು ಮುಖ್ಯಮಂತ್ರಿ ಮಾಡಬಹುದು ಎನ್ನುವಂತಹ ಚರ್ಚೆಗಳ ನಡುವೆ ತಾವೂ ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಗಳು ಅಂತೇಳಿ ಕಾಂಗ್ರೆಸ್ನ ಪ್ರಭಾವಿ ನಾಯಕರು ಬಹಿರಂಗವಾಗಿ ಹೇಳಿಕೆ ಕೊಡ್ತಾ ಇರುವ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷರು ಆಗಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕೈಗೊಂಡಿರುವ ಅಮೆರಿಕ ಪ್ರವಾಸ ಹಲವು ಕುತೂಹಲ, ಅನುಮಾನ, ಶಂಕೆಗಳಿಗೆ ಕಾರಣವಾಗಿದೆ. ಸೆಪ್ಟೆಂಬರ್ 8ರಿಂದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ. ಒಂದು ವಾರ ಅಮೆರಿಕದಲ್ಲೇ ಉಳಿದುಕೊಳ್ಳಲಿರುವ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೆಪ್ಟೆಂಬರ್ 16ನೇ ತಾರೀಕು ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಅಮೆರಿಕ ಪ್ರವಾಸ ಕೈಗೊಳ್ಳಲಿರುವ ಬಗ್ಗೆ ಖುದ್ದು ಡಿ.ಕೆ. ಶಿವಕುಮಾರ್ ಅವರೇ ತಾವು ಅಮೆರಿಕಕ್ಕೆ ತೆರಳುವ ಮೊದಲು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ನಾನು ಈ ಮೊದಲೇ ನಿಮಗೆ ತಿಳಿಸಿದಂತೆ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಸೆಪ್ಟೆಂಬರ್ 8ರಂದು ಸಂಜೆ ನಾನು ವಾಷಿಂಗ್ಟನ್ಗೆ ಪ್ರಯಾಣ ಬೆಳೆಸುತ್ತಿದ್ದೇನೆ ಮತ್ತು ಸೆಪ್ಟೆಂಬರ್ 16ರಂದು ವಾಪಸ್ ಆಗ್ತಾ ಇದ್ದೇನೆ. ಇದು ನಿಮ್ಮ ಮಾಹಿತಿಗಾಗಿ ಅಂಥೇಳಿ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಪತ್ರದ ಮುಖೇನ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಅವರ ಪತ್ನಿ ಉಷಾ, ಪುತ್ರಿಯರಾದ ಐಶ್ವರ್ಯ ಮತ್ತು ಆಭರಣ, ಪುತ್ರ ಆಕಾಶ್ ಮತ್ತು ಅಳಿಯ ಅಮರ್ತ್ಯ ಅಮೆರಿಕಕ್ಕೆ ಪ್ರಯಾಣವನ್ನು ಬೆಳೆಸಿದ್ದಾರೆ. ಹಾಗಾದರೆ ಅಮೆರಿಕದ ಉಪಾಧ್ಯಕ್ಷರಾಗಿರುವ ಮತ್ತು ಈ ಬಾರಿ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ರಿಪಬ್ಲಿಕನ್ ಪಕ್ಷದಿಂದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವಂತಹ ಕಮಲಾ ಹ್ಯಾರಿಸ್ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರನ್ನು ಡಿ.ಕೆ. ಶಿವಕುಮಾರ್ ಅವರು ಭೇಟಿಯಾಗ್ತಾರೆ. ನಾನು ಕೈಗೊಳ್ಳುತ್ತಿರುವ ಅಮೆರಿಕ ಪ್ರವಾಸಕ್ಕೆ ಸಂಬಂಧಿಸಿದಂತೆ ಹರಿದಾಡುತ್ತಿರುವ ವದಂತಿಗಳ ಬಗ್ಗೆ ನನ್ನ ಸ್ಪಷ್ಟನೆ ಇದು. ಈ ಪ್ರವಾಸವು ವೈಯಕ್ತಿಕವಾಗಿದ್ದು ಯಾವುದೇ ರಾಜಕೀಯ ಉದ್ದೇಶವನ್ನು ಹೊಂದಿಲ್ಲ ಅಥವಾ ನನಗೆ ಯಾವುದೇ ರಾಜಕೀಯ ಆಹ್ವಾನಗಳು ಬಂದಿಲ್ಲ. ಸಾರ್ವಜನಿಕರು ಯಾವುದೇ ರೀತಿಯ ಊಹಾಪೋಹಗಳಿಗೆ ಕಿವಿಗೊಡದಂತೆ ವಿನಂತಿಸುತ್ತೇನೆ ಅಂಥೇಳಿ ಖುದ್ದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರೇ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರೇ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಡಿ.ಕೆ. ಶಿವಕುಮಾರ್ ಅವರಿಗೆ ಅಮೆರಿಕದ ಉಪಾಧ್ಯಕ್ಷರ ಆಗಿರುವಂತಹ ಮತ್ತು ಈ ಬಾರಿ ರಿಪಬ್ಲಿಕನ್ ಪಕ್ಷದಿಂದ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯಾಗಿರುವಂತಹ ಕಮಲಾ ಹ್ಯಾರಿಸ್ ಆಗಲಿ ಅಥವಾ ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಆಗಲಿ ಯಾವುದೇ ಆಹ್ವಾನವನ್ನು ಕೊಟ್ಟಿಲ್ಲ. ಡಿ.ಕೆ. ಶಿವಕುಮಾರ್ ಅವರಿಗೆ ಕಮಲಾ ಹ್ಯಾರಿಸ್ ಮತ್ತು ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಆಹ್ವಾನವನ್ನು ಕೊಟ್ಟಿದ್ದಾರೆ ಎನ್ನುವಂತಹ ಸುದ್ದಿಯನ್ನು, ಅಂಥದ್ದೊಂದು ಸಂಗತಿಯನ್ನು, ಅಂಥದ್ದೊಂದು ವದಂತಿಯನ್ನು ಹಬ್ಬಿಸಿದ್ದೇ ಕಾಂಗ್ರೆಸ್ನ ಕಾರ್ಯಕರ್ತರು. ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಒಂದು ಖಯಾಲಿ ಚಟ ಇದೆ. ಹೇಗೆ BJP ಕಾರ್ಯಕರ್ತರು ಮೋದಿ ಮತ್ತು ಅವರ ನೆಚ್ಚಿನ ನಾಯಕರ ಬಗ್ಗೆ ಪುಂಖಾನುಪುಂಖವಾಗಿ ವದಂತಿಗಳನ್ನು ಪೋಸ್ಟರ್ಗಳ ಮುಖಾಂತರ ಹಬ್ಬಿಸ್ತಾರೋ ಅದೇ ರೀತಿಯಾದಂತಹ ಖಯಾಲಿ, ಅದೇ ರೀತಿಯಾದಂತಹ ತೆವಳು ಮತ್ತು ಚಟ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಇದೆ. ಕಾಂಗ್ರೆಸ್ನ ಹಲವು ಕಾರ್ಯಕರ್ತರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಪೋಸ್ಟ್ ಹಾಕ್ಕೊಂಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಕಮಲಾ ಹ್ಯಾರಿಸ್ ಅವರನ್ನು ಭೇಟಿ ಆಗ್ತಾ ಇದ್ದಾರೆ, ಕಮಲಾ ಹ್ಯಾರಿಸ್ ಅವರು ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ, ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲೂ ಕೂಡ ಡಿ.ಕೆ.ಶಿ ಪ್ರಭಾವ ಅಂಥೇಳಿ ಕಾಂಗ್ರೆಸ್ನ ಕಾರ್ಯಕರ್ತರೆ. ಸೊ ಅದು ಚಟ, ಖಯಾಲಿ ಮತ್ತು ತೆವಳು, ಪ್ರಚಾರದ ತೆವಳು. ಅದರಲ್ಲಿ ಫ್ಯಾಕ್ಟ್ ಇರಬೇಕಾದಂಥ ಯಾವ ಅಗತ್ಯನೂ ಇರಲ್ಲ ಕಾರ್ಯಕರ್ತರಿಗೆ. ಅವರಿಗೇನು ಅಂತ ಹೇಳಿದ್ರೆ ಅವರ ಲೀಡ್ರನ್ನು, ಅವರ ಪಕ್ಷವನ್ನು ವಿಜೃಂಭಣೆ ಮಾಡಿಸುವಂತಹ ತೆವಳು ಮತ್ತು ಚಟ ಅಷ್ಟೇ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ವದಂತಿಯನ್ನು ಹಬ್ಬಿಸಿದ್ದೇ ಕಾಂಗ್ರೆಸ್ನ ಕಾರ್ಯಕರ್ತರ ಚಟ ಮತ್ತು ಖಯಾಲಿ. ಡಿ.ಕೆ. ಶಿವಕುಮಾರ್ ಅವರು ಅಮೆರಿಕ ಪ್ರವಾಸವನ್ನು ಕೈಗೊಂಡಿರುವ ಹೊತ್ತಲ್ಲೇ ಇತ್ತ ಇನ್ನೊಂದು ಸುದ್ದಿ ಹರಿದಾಡಲಿಕ್ಕೆ ಶುರುವಾಗಿದೆ. ಅದೇನು ಅಂತ ಹೇಳಿದ್ರೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರನ್ನು ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಎನ್ನುವಂಥದ್ದು ಸುದ್ದಿ. ಇದು ಕೂಡ ಅನ್ಕನ್ಫರ್ಮ್ಡ್ ನ್ಯೂಸ್. ಅಗೇನ್ ರಹಸ್ಯವಾಗಿ ಭೇಟಿಯಾಗಿದ್ದಾರೆ. ಇದು ಕಾಂಗ್ರೆಸ್ನ ಒಳಗಡೆ ತಲ್ಲಣ, ಆತಂಕವನ್ನು ಸೃಷ್ಟಿಸಿದೆ. ಕಾಂಗ್ರೆಸ್ ಹೈಕಮಾಂಡ್ ಡಿ.ಕೆ.ಶಿ ಅವರ ವಿರುದ್ಧ ಗರಂ ಆಗಿದೆ ಎನ್ನುವಂಥದ್ದು ಮಾಹಿತಿ. ರಾಜಕೀಯ ವಿರೋಧಿಯಾಗಿರುವ ಮೋದಿ ಅವರನ್ನ ಪಕ್ಷದ ಅಧ್ಯಕ್ಷರನ್ನಾಗಿ
ನೀವು ಯಾಕೆ ಭೇಟಿ ಮಾಡಿದ್ದೀರಿ ಅಂತೇಳಿ ಕಾಂಗ್ರೆಸ್ನ ಹೈಕಮಾಂಡ್ ಅವರು ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡಿದ್ದಾರೆಂದು, ಪಕ್ಷದ ಅಧ್ಯಕ್ಷರಾಗಿ ನೀವೇ ಮೋದಿಯವರನ್ನು ಭೇಟಿಯಾದರೆ ತಪ್ಪು ಸಂದೇಶ ರವಾನೆಯಾಗುತ್ತದೆ ಎಂದು, ನಾನು ನನ್ನ ಇಲಾಖೆಗೆ ಸಂಬಂಧಪಟ್ಟಂತಹ ಕೆಲಸಗಳಿಗೋಸ್ಕರ ಮೋದಿಯವರನ್ನು ಭೇಟಿಯಾಗಿದ್ದೇ ಹೊರತು ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನ ನಾಯಕರಿಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆಂದು ಕನ್ನಡದ ಮಾಧ್ಯಮಗಳು ವರದಿ ಮಾಡಿವೆ. ಈ ಸುದ್ದಿಯನ್ನು ಕನ್ನಡದ ಸುದ್ದಿವಾಹಿನಿ ನ್ಯೂಸ್ ಫಸ್ಟ್ ಬಿತ್ತರಿಸಿರುವಂಥದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ರಹಸ್ಯವಾಗಿ ಭೇಟಿಯಾಗಿಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಇದುವರೆಗೆ ಅಲ್ಲಗಳೆದಿಲ್ಲ, ಅಥವಾ ಕಾಂಗ್ರೆಸ್ಸು ಇದುವರೆಗೆ ಆ ಸುದ್ದಿಯನ್ನು ನಿರಾಕರಿಸಿಲ್ಲ ಸದ್ಯದ ಮಟ್ಟಿಗೆ. ಜೂನ್ 30ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದಂತಹ ನಿಯೋಗದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದ್ದರು. ಇನ್ನು ಆಗಸ್ಟ್ 2ನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ನವದೆಹಲಿಯಲ್ಲಿ ಪ್ರಧಾನಿ ಮೋದಿಯವರು ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಪ್ರಧಾನಿ ಮೋದಿಯವರು ವಿಚಾರಿಸಿದ್ರು ಅಂಥೇಳಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾರೆ. ನಿನ್ನ ಬಗ್ಗೆ ಕೇಳಿದ್ರಪ್ಪ ಪ್ರಧಾನಿಗಳು ಅಂಥೇಳಿ. ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿಗಳನ್ನು ಭೇಟಿಯಾದಂತಹ ಸಂದರ್ಭದಲ್ಲಿ, ಜುಲೈ 31ನೇ ತಾರೀಕು ಭೇಟಿಯಾದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಮಾಧ್ಯಮಗಳಿಗೆ ಕೊಟ್ಟಂತಹ ಹೇಳಿಕೆಗಳ ಪ್ರಕಾರ ಭದ್ರಾ ಮೇಲ್ದಂಡೆ ಯೋಜನೆ, ಮೇಕೆದಾಟು ಯೋಜನೆಯ ಬಗ್ಗೆ ಚರ್ಚೆಯನ್ನು ನಡೆಸಿದ್ದಾರೆ. ಜೊತೆಗೆ ಕರ್ನಾಟಕಕ್ಕೆ ಅನುದಾನದ ಬಗ್ಗೆಯೂ ಕೂಡ ಮಾತುಕತೆ ನಡೆದಿದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಅವೆಲ್ಲವೂ ಕೂಡ ಅಧಿಕೃತ ಭೇಟಿಗಳು, ಅಫಿಷಿಯಲ್ ವಿಸಿಟ್ಸ್ ಎಲ್ಲವೂ ಕೂಡ. ಇಲ್ಲಿ ಇರುವಂತಹ ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾಕೆ ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ರಹಸ್ಯವಾಗಿ ರಹಸ್ಯವಾದ ಭೇಟಿ ಅಂತ ಹೇಳಿದ್ರೆ ಅಲ್ಲಿ ಅದು ಇಟ್ ಓನ್ಲಿ ಮೀನ್ ಫಾರ್ ಪೊಲಿಟಿಕಲ್ ಕಾಸ್ ಅಂತೇಳಿ, ರಾಜಕೀಯ ಉದ್ದೇಶಕ್ಕೋಸ್ಕರ ಮಾತ್ರ ಭೇಟಿ ನಡೆದಿದೆ ಅಂತ, ರಹಸ್ಯ ಭೇಟಿ ಅಂತ ಆದರೆ 2017ರಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಆದಾಯ ತೆರಿಗೆ ಇಲಾಖೆ ದಾಳಿ ಮಾಡುತ್ತೆ. ಆ ಸಂದರ್ಭದಲ್ಲಿ BJPಗೆ ಬರಬೇಕು ನೀವು ಅಂಥೇಳಿ ಡಿ ಕೆ ಶಿವಕುಮಾರ್ ಮೇಲೆ ಒತ್ತಡ ಇತ್ತು ಅಂಥೇಳಿ ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅದನ್ನು ಬಹಿರಂಗವಾಗಿ ಒಪ್ಕೊಂಡಿದ್ದಾರೆ. ನನ್ನ ಮೇಲೆ IT ದಾಳಿಯನ್ನು ಮಾಡಿ ನನ್ನನ್ನು BJPಗೆ ಬರಲಿಕ್ಕೆ ಒತ್ತಡವನ್ನು ಹೇರಿದ್ರು, BJPಗೆ ಬಂದರೆ ಎಲ್ಲ ಕೇಸುಗಳನ್ನು ಖುಲಾಸೆ ಆಗುವ ಥರ ನಾವು ನೋಡ್ಕೋತೀವಿ ಅಂಥೇಳಿ ವಾಗ್ದಾನವನ್ನು ಮಾಡಿದ್ರು ಅಂಥೇಳಿ. ಆದರೆ ನಾನು ಅದನ್ನು ನಿರಾಕರಿಸಿದ್ದೆ ಅಂಥೇಳಿ ಡಿ ಕೆ ಶಿವಕುಮಾರ್ ಅವರೇ ಬಹಿರಂಗವಾಗಿ ಹೇಳಿದ್ದಾರೆ. 2017ರಲ್ಲಿ ಆದಾಯ ತೆರಿಗೆ ಇಲಾಖೆ ದಾಳಿ ಆದ ಬಳಿಕ 2019ರಲ್ಲಿ ಸೆಪ್ಟೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅವರ ಮೇಲೆ ED ದಾಳಿ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರನ್ನು ED ಅರೆಸ್ಟ್ ಮಾಡುತ್ತೆ. ED ಕೇಸನ್ನು ಆಧರಿಸಿ CBI ಕೂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ FIR ಅನ್ನು ದಾಖಲಿಸಿ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸುತ್ತೆ. ಕಳೆದ ವರ್ಷದ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ CBI ತನಿಖೆಗೆ ಆಗಿನ ಯಡಿಯೂರಪ್ಪನವರ BJP ಸರ್ಕಾರ ಕೊಟ್ಟಿದ್ದಂಥ ಅನುಮತಿಯನ್ನು ವಾಪಸ್ ಪಡೆದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು CBIನಿಂದ ಮೇಲ್ಮನವಿ ಸಲ್ಲಿಕೆ ಆಗಿರುವಂಥದ್ದು. ಸೊ ಇಷ್ಟೆಲ್ಲ ಒತ್ತಡ ತಂತ್ರಗಳಿಗೆ ಮಣಿಯದಂತಹ, ಇಷ್ಟೆಲ್ಲ ಒತ್ತಡ ತಂತ್ರಗಳಿಗೆ ಬಾಗದಂತಹ, ಇಷ್ಟೆಲ್ಲ ಒತ್ತಡಗಳಿಗೆ ಜಗ್ಗದಂತಹ, ಅದು ಕೂಡ ತಮ್ಮನ್ನು ಅರೆಸ್ಟ್ ಮಾಡಿದ ಬಳಿಕವೂ ಕೂಡ ತಮ್ಮ ಬಂಧನದಿಂದ ತಮ್ಮ ರಾಜಕೀಯ ವರ್ಚಸ್ಸಿಗೆ ಹಿನ್ನಡೆ ಆಗತ್ತೆ ಎನ್ನುವಂತಹ ವಿಷಯ ಗೊತ್ತಿದ್ರೂ ಕೂಡ ಯಾಕೆ ಆಗ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯಲ್ಲೂ ಕೂಡ BJPಯ ಜೊತೆಗಾಗಲಿ, ಮೋದಿಯವರ ಜೊತೆಗಾಗಲಿ, ಶಾ ಜೊತೆಗಾಗಲಿ ಸಂಧಾನಕ್ಕೆ ಸಿದ್ಧರೇ ಇರಲಿಲ್ಲ. ತಮ್ಮ ಬಲವಾದಂತಹ, ದೃಢವಾದಂತಹ, ಬಂಡೆಯಷ್ಟು ಗಟ್ಟಿಯಾದಂತಹ ಪಕ್ಷ ನಿಷ್ಠೆಯನ್ನು ಪ್ರದರ್ಶನ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು. ಸೊ ಈಗ ಯಾಕೆ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡ್ಬೇಕು? ಹಂಗೆ ನೋಡೋಕೆ ಹೋದರೆ ಡಿ ಕೆ ಶಿವಕುಮಾರ್ ಅವರಿಗೆ ಈಗ ಯಾವುದೇ ಆತಂಕಗಳಿಲ್ಲ ಎಕ್ಸೆಪ್ಟ್ CBI ಕೇಸು. ಈಗ ಆದಾಯ ತೆರಿಗೆ ಇಲಾಖೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ದಾಖಲಿಸಿದಂತಹ 4 ಪ್ರಕರಣಗಳ ಪೈಕಿ 3 ಕ್ವಾಶ್ ಆಗಿದೆ. 3 ಪ್ರಕರಣಗಳು ರದ್ದಾಗಿದೆ, 1ರ ಮೇಲೆ ಸ್ಟೇ ಇರುವಂಥದ್ದು. ಇನ್ನು ED ದಾಖಲಿಸಿದಂತಹ ಪ್ರಕರಣವೇ ರದ್ದಾಗಿದೆ. ಸೊ ED ಇನ್ವೆಸ್ಟಿಗೇಷನ್ ಇಲ್ಲ. ಈಗ CBIಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ತನಿಖೆಗೆ ಕೊಟ್ಟಂಥ ಅನುಮತಿಯನ್ನು ವಾಪಸ್ ಪಡೆದಿದೆ. ಎಗೇನ್ ಮತ್ತೆ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ. CBI ತನಿಖೆ ಮುಂದುವರಿಬೇಕೋ ಬೇಡವೋ, ಅಥವಾ CBIಗೆ
ತನಿಖೆಗೆ ಅನುಮತಿ ಕೊಟ್ಟ ಬಳಿಕವೂ ಕೂಡ ಡಿ ಕೆ ಶಿವಕುಮಾರ್ ವಿರುದ್ಧ ತನಿಖೆ ಮಾಡಲಿಕ್ಕೆ ಅಧಿಕಾರ ಇದೆಯೋ ಇಲ್ವೋ ಎನ್ನುವಂಥದ್ದು ಹೊಸ ಚರ್ಚೆ ಶುರುವಾಗಿದೆ. ಸೊ ಇಂಥ ಹೊತ್ತಲ್ಲಿ, ಅಂತಹ ಯಾವುದೇ ದೊಡ್ಡ ಆತಂಕಗಳೇ ಇಲ್ಲದಂತಹ ಹೊತ್ತಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾಕೆ ಹಾಗಾದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ರಹಸ್ಯವಾಗಿ ಭೇಟಿಯಾಗಿದ್ದಾರೆ? ಮತ್ತೆ ಡಿ ಕೆ ಶಿವಕುಮಾರ್ ಅಂತ ನಾಯಕ ರಹಸ್ಯವಾಗಿ ಭೇಟಿಯಾಗಿ ಮಾತುಕತೆ ಮಾಡಲಿಕ್ಕೆ ಒಪ್ಕೊಳ್ತಾರಾ? ಇದು ಕೂಡ ಪ್ರಶ್ನೆ. ಹೋಗ್ಲಿ, ಸದ್ಯದ ಸನ್ನಿವೇಶದಲ್ಲಿ ಪ್ರಧಾನಿ ಮೋದಿ ಅವರನ್ನು ನಂಬಿಕೊಂಡು ಬಿಜೆಪಿಗೆ ಹೋಗುವಂಥ ಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದ್ದಾರಾ? ಅದು ಕೂಡ ಪ್ರಶ್ನೆ. ಈ ರಹಸ್ಯ ಭೇಟಿಯ ಸುದ್ದಿ ಮುನ್ನೆಲೆಗೆ ಬಂದಿದ್ದು ಡಿ ಕೆ ಶಿವಕುಮಾರ್ ಅವರು ಅಮೆರಿಕಕ್ಕೆ ಭೇಟಿ ಕೊಡ್ತಿರುವಂತಹ ಹೊತ್ತಲ್ಲಿ. 7 ದಿನ ಅಮೆರಿಕದಲ್ಲಿ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು. ಈಗ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಕೂಡ ಹೌದು, ಜಲಸಂಪನ್ಮೂಲ ಖಾತೆಯ ಜೊತೆಗೆ. ಅವರೀಗ ಈಗಾಗಲೇ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 15ನೇ ತಾರೀಕಿನ ಒಳಗಡೆ ಬೆಂಗಳೂರಿನ ಎಲ್ಲ ಗುಂಡಿಗಳನ್ನು ಮುಚ್ಚಬೇಕು ಅಂತೇಳಿ. ಅಂದರೆ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ 16ಕ್ಕೆ ವಾಪಸ್ ಬರುವಂಥದ್ದು. ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ 16ಕ್ಕೆ ವಾಪಸ್ ಬರುವಂತಹ ಸಂದರ್ಭದಲ್ಲಿ ಬೆಂಗಳೂರಿನ ಯಾವ ರಸ್ತೆಗಳಲ್ಲಿ ಗುಂಡಿಗಳೇ ಇರಬಾರದು ಎನ್ನುವಂಥದ್ದು ಬೆಂಗಳೂರು ಅಭಿವೃದ್ಧಿ ಸಚಿವರ ಫರ್ಮಾನು. ಈಗಾಗಲೇ ಅಧಿಕಾರಿಗಳು ಕೂಡ ಗುಂಡಿ ಮುಚ್ಚುವಂಥ ಪ್ರಕ್ರಿಯೆಯನ್ನು ಆರಂಭಿಸಿದ್ದಾರೆ. ಬಹುಶಃ ಇದಕ್ಕೀಗ ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯ ಮುಖಾಂತರ ಸ್ಪಷ್ಟನೆಯನ್ನು ಕೊಡಬೇಕು. ಇಲ್ಲದಿದ್ದರೆ ಅವರ ಸಹೋದರ ಡಿ ಕೆ ಸುರೇಶ್ ಅವರು ಸ್ಪಷ್ಟನೆಯನ್ನು ಕೊಡಬೇಕಷ್ಟೇ. ಇಲ್ಲದಿದ್ದರೆ ಅಮೆರಿಕದಿಂದ ವಾಪಸ್ಸಾದ ಬಳಿಕ ಡಿ ಕೆ ಶಿವಕುಮಾರ್ ಅವರೇ ಸ್ಪಷ್ಟನೆಯನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ರಹಸ್ಯವಾಗಿ ಭೇಟಿಯಾಗಿದ್ದಾರೆ ಅನ್ನುವುದಾದರೆ ಕರ್ನಾಟಕದಲ್ಲಿ ದೊಡ್ಡದೊಂದು ರಾಜಕೀಯ ಸಂಚಲನ ಏರ್ಪಡುವಂಥದ್ದು ಮಾತ್ರ ಖಚಿತ. ಅಲ್ಲಿಗೆ ಒಂದು ವೇಳೆ ಅದು ನಿಜವೇ ಆಗಿದ್ದರೆ, ಸುಳ್ಳಾಗಿದ್ದರೆ ಏನೂ ಆಗಲ್ಲ. ನಿಜವೇ ಆಗಿದ್ದರೆ ಖಂಡಿತವಾಗಿಯೂ ಕೂಡ ದೊಡ್ಡ ರಾಜಕೀಯ ಬೆಳವಣಿಗೆ ಆಗುತ್ತೆ. ಕಾರಣ ಏನು ಅಂತ ಹೇಳಿದ್ರೆ, ಸರ್ಕಾರದ ಕೆಲಸ, ಯೋಜನೆಗಳಿಗೆ ಸಂಬಂಧಪಟ್ಟಂತಹ ಕೆಲಸ, ಅನುದಾನಕ್ಕೆ ಸಂಬಂಧಪಟ್ಟಂತಹ ಕೆಲಸ, ಇವುಗಳಿಗೆ ಅಧಿಕೃತ ಭೇಟಿಯನ್ನು ಮಾಡ್ತಾರೆ, ಮನವಿ ಪತ್ರವನ್ನು ಕೊಡ್ತಾರೆ. ಅಧಿಕೃತವಾಗಿ ಭೇಟಿ ಮಾಡಿ, ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ, ಚರ್ಚೆ ಮಾಡಿ, ಸಮಾಲೋಚನೆಯನ್ನು ನಡೆಸ್ತಾರೆ, ಚರ್ಚೆ ಮಾಡ್ತಾರೆ. ಬಟ್ ರಹಸ್ಯ ಭೇಟಿ ನಡೆಯುವಂಥದ್ದು ಕೇವಲ ಏನೋ ಒಂದು ಮುಚ್ಚಿಟ್ಟೆ ಏನೋ ಒಂದು ಆಪರೇಷನ್ ಆಗಬೇಕು ಎನ್ನುವಂಥ ಸಂದರ್ಭದಲ್ಲಿ ಮಾತ್ರ. ಸೊ ಅದಕ್ಕೆ ಸೆಪ್ಟೆಂಬರ್ 16ರ ಬಳಿಕವಷ್ಟೇ ಉತ್ತರ ಸಿಗಬಹುದು, ಸ್ಪಷ್ಟವಾದಂಥ ಉತ್ತರ ಸಿಗ್ಬೋದು. ಒಂದು ವೇಳೆ ಭೇಟಿ ನಿಜ ಆಗಿದ್ದೇ ಆದಲ್ಲಿ ಕರ್ನಾಟಕ ರಾಜಕೀಯದಲ್ಲಿ ದೊಡ್ಡ ಸಂಚಲನ ಆಗುವಂಥದ್ದು ಮಾತ್ರ ಖಚಿತ.